heat, forever on fire. ಕೆಲವು ಬಾರಿ ಸುದ್ದಿಗಳನ್ನು ಪ್ರಕಟ ಮಾಡದೆ ಹೋದರೆ ಆ ವ್ಯವಸ್ಥೆಯ ವಿರುದ್ಧ ಯಾವ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿಯೂ ಕೂಡ ಅಷ್ಟೇ. ಮಂಡ್ಯದ ಮಿಮ್ಸ್ ಆವರಣ ಒಂದು ಅವ್ಯವಸ್ಥೆಯ ಆಗ್ರವಾಗಿತ್ತು. ಯಾವಾಗ TV5 ವರದಿ ಬಿತ್ತರವಾದ ನಂತರದಲ್ಲಿ ಆ ವ್ಯವಸ್ಥೆಗಳು ಈಗ ಸರಿಯಾಗಿದ್ದಾವೆ. TV5 ವರದಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿದೆ ಮಂಡ್ಯದ ಮಿಮ್ಸ್ ಆಡಳಿತ ಮಂಡಳಿ. ಒಳಚರಂಡಿ ಅವ್ಯವಸ್ಥೆ, ಪೈಪ್ಲೈನ್ಗಳ ದುರಸ್ತಿ ಕಾರ್ಯ ಮಾಡ್ತಾ ಇದೆ. ಒಡೆದ ಪೈಪ್ನಿಂದ ವಾರ್ಡ್ ಪಕ್ಕದಲ್ಲಿ ಕಲುಷಿತ ನೀರು ಸಂಗ್ರಹವಾಗಿತ್ತು. ನಿಂತ ನೀರಿನಲ್ಲಿ ಸೊಳ್ಳೆಗಳು ಹೆಚ್ಚಾಗ್ತಾ ಇದ್ವು. ರೋಗಿಗಳು ಬೇಸತ್ತು ಹೋಗ್ತಾ ಇದ್ರು, ಜೊತೆಗೆ ಸಿಬ್ಬಂದಿ ಕೂಡ. ಇದರಿಂದ ಡೆಂಗಿ ಸೇರಿದಂತೆ ಇತರೆ ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗಿತ್ತು. ಈ ಬಗ್ಗೆ ವಿಸ್ತೃತ ವರದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಕೆಲವೇ ಗಂಟೆಗಳಲ್ಲೇ ದುರಸ್ತಿ ಕಾರ್ಯ ಆಗಿದೆ. TV5 ಕನ್ನಡ ಕೆಲಸಕ್ಕೆ ಅಥವಾ ನಮ್ಮ ವಾಹಿನಿಯ ಕೆಲಸಕ್ಕೆ ಅಲ್ಲಿನ ಹೋರಾಟಗಾರರು, ಸ್ಥಳೀಯರು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಸಲ್ಮಾನ್ ಖಾನ್ ಅಲ್ಲ ಸಾಂಗ್ ಮಾಡೋರು. ಇಡೀ ರಾಜ್ಯದಲ್ಲಿ ಬೊಬ್ಬೆ ಹೊಡಿತಾ ಇದ್ದಾರೆ. ಡೆಂಗಿ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ. ಲಾರ್ವಾ ಉತ್ಪತ್ತಿ ಆಗದಂತೆ ನೋಡ್ಕೊಳ್ಳಿ ಅಂತ ಹೇಳಿ, ಅಂದರೆ ಸೊಳ್ಳೆಗಳು ಉತ್ಪತ್ತಿ ಆಗದಂತೆ ನೋಡ್ಕೊಳ್ಳಿ. ನಿಮ್ಮ ಮನೆಯ ಸುತ್ತಮುತ್ತಲ ಪರಿಸರ ಚೆನ್ನಾಗಿಟ್ಕೊಳ್ಳಿ. ನೀರು ಅಲ್ಲಲ್ಲಿ ಸಂಗ್ರಹವಾಗದಂತೆ ನೋಡ್ಕೊಳ್ಳಿ. ತೆಂಗಿನ ಚಿಪ್ಪುಗಳಲ್ಲೋ ಅಥವಾ ಟಯರ್ಗಳಲ್ಲೋ ಬೇರೆ ಬೇರೆ ಜಾಗಗಳಲ್ಲಿ ನೀರು ನಿಲ್ಲದಂತೆ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ಆದರೆ ಇಲ್ಲಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಹೊರಗಡೆ ಭಾಷಣ ಮಾಡೋದು, ಅದೇ ಆಸ್ಪತ್ರೆಯ ಸುತ್ತಮುತ್ತ ಇಷ್ಟೊಂದು ಕೊಳಚೆ ನೀರು ನಿಂತ್ಕೊಂಡಿರೋದು, ಹೇಳೋದೊಂದು ಮಾಡೋದೊಂದು, ಹೇಳೋದು ಪುರಾಣ, ತಿನ್ನೋದು ಬದನೆಕಾಯಿ ಅನ್ನೋ ರೀತಿಯಲ್ಲಿ ಆಗಿತ್ತು. ಇದನ್ನು ನಮ್ಮ ಅಲ್ಲಿನ ಪ್ರತಿನಿಧಿ ಶಶಿಕುಮಾರ್ ಒಂದು ವಿಸ್ತೃತ ವರದಿಯನ್ನು ಮಾಡಿದರು. ಪುಂಖಾನುಪುಂಖವಾಗಿ ಭಾಷಣ ಮಾಡುವಂಥ ಮಿಮ್ಸ್ ಆಡಳಿತ ಮಂಡಳಿಯ ವೈದ್ಯರು ಇದನ್ನು ನೋಡಲೇಬೇಕು. ನಿಮ್ಮ ಸ್ವಚ್ಛತೆ ನೀವು ಕಾಪಾಡದೆ ಬೇರೆಯವರಿಗೆ ಭಾಷಣ ಬಿಗಿಬೇಡಿ ಅಂತ ಹೇಳಿದರು. ಸೊ ಅದನ್ನು ವಿಸ್ತೃತವಾಗಿ ನಾವು ಕೂಡ ಪ್ರಸಾರ ಮಾಡಿದ್ವಿ. ಈಗ ಎಚ್ಚೆತ್ಕೊಂಡು ಆ ನೀರನ್ನು ಖಾಲಿ ಮಾಡಿ ಅಲ್ಲಿ ಪೈಪ್ಲೈನನ್ನು ಅಳವಡಿಕೆ ಮಾಡ್ತಾ ಇದ್ದಾರೆ. ಅವ್ಯವಸ್ಥೆಗೆ ಕಾರಣವಾಗಿದ್ದೇ ಈ ಪೈಪ್ಲೈನ್ ಒಡೆದ ಕಾರಣಕ್ಕಾಗಿ ಅಲ್ಲಿ ನೀರು ನಿಂತ್ಕೊಂಡಿತ್ತು. ಆ ನೀರನ್ನು ಶುದ್ಧಗೊಳಿಸೋದಾಗಲಿ ಅಥವಾ ನೀರನ್ನು ಖಾಲಿ ಮಾಡಿಸೋದಾಗಲಿ ಮಾಡೋದಾಗಿರಲಿಲ್ಲ. ಸೊ ಇದರಿಂದ ಸೊಳ್ಳೆಗಳು ಉತ್ಪತ್ತಿ ಆಗ್ತಾ ಇದ್ವು. ಆಸ್ಪತ್ರೆಗೆ ಬರುವಂಥ ರೋಗಿಗಳು ತಮ್ಮ ರೋಗವನ್ನು ಗುಣಪಡಿಸಿಕೊಂಡು ಹೋಗುವ ಬದಲಾಗಿ ಇಲ್ಲಿಂದಲೇ ರೋಗಗಳನ್ನು ಅಂಟಿಸಿಕೊಂಡು ಹೋಗುವಂಥ ಕೆಲಸ ಆಗ್ತಾ ಇತ್ತು. ಸೊ ಈ ಬಗ್ಗೆ ನಮ್ಮ TV5 ವಾಹಿನಿಯಲ್ಲಿ ವಿಸ್ತೃತ ವರದಿ ಪ್ರಸಾರವಾದ ಬೆನ್ನಲ್ಲೇ ಪೈಪ್ಲೈನ್ ದುರಸ್ತಿ ಕಾರ್ಯ ಮುಂದುವರಿತಾ ಇದೆ. ಶುಚಿಗೊಳಿಸುವಂಥ ಕೆಲಸ ಆಗ್ತಾ ಇದೆ. ಮಂಡ್ಯದ ಮೆಡಿಕಲ್ ಕಾಲೇಜು ಆವರಣದಲ್ಲಿರ್ತಕ್ಕಂಥ ಒಳಚರಂಡಿ ವ್ಯವಸ್ಥೆಯಲ್ಲಿ ಸಂಪೂರ್ಣವಾಗಿ ಓಪನ್ ಆಗಿ ಕೊಳಚೆ ನೀರು ರಸ್ತೆ ಮೇಲೆ ಹರಿತಾ ಇತ್ತು. ವಾರ್ಡ್ಗಳ ಪಕ್ಕದಲ್ಲಿ ರೋಗಿಗಳು ಅದರ ವಾಸನೆಯನ್ನೇ ಕುಡ್ಕೊಂಡು ಓಡಬೇಕಂತ ಮತ್ತು ವಾಸ ಇರಬೇಕಂತ ಪರಿಸ್ಥಿತಿ ಇತ್ತು. ಇದ್ರ ಬಗ್ಗೆ TV5 ಒಂದು ಉತ್ತಮವಾಗಿರ್ತಕ್ಕಂಥ ವರದಿಯನ್ನು ಮಾಡಿತ್ತು. ಅದರ ಪರಿಣಾಮ ಇವತ್ತಿಗಾಗಲೇ ಗುತ್ತಿಗೆದಾರರು ಅದೆಲ್ಲವನ್ನು ದುರಸ್ತಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇದು ಭಾಳ ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಭಾಳ ಇಷ್ಟು ಕ್ವಿಕ್ಕಾಗಿ ಮಾಡಿದ್ದಾರೆ. ಇದೇ ಥರದ ಒಂದು ಸ್ಪೀಡ್ ಎಲ್ಲ ಕೆಲಸದಲ್ಲೂ ಕೂಡ ಇರಬೇಕು. ಮತ್ತು ಯಾವುದು ಈ ಥರ ಡೆಂಗ್ಯೂ ಬರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಇದು ಏನು ಘಟನೆ ಆಗಿತ್ತು, ಆಗಬಾರ್ದಿತ್ತು, ಅದನ್ನು ಸರಿಪಡಿಸಿರ್ತಕ್ಕಂಥ ಮಂಡ್ಯ ಮೆಡಿಕಲ್ ಕಾಲೇಜು ಆಡಳಿತ ಮಂಡಳಿಗೆ, ಸಂಬಂಧಪಟ್ಟ ಏಜೆನ್ಸಿಗಳಿಗೆ ನಾನು ಈ ಬಗ್ಗೆ ಮತ್ತೊಮ್ಮೆ ಎಚ್ಚರಿಕೆಯನ್ನು ಕೊಡ್ತಾ, ಈ ರೀತಿ ಘಟನೆಗಳು ಪುನರಾವರ್ತನೆ ಆಗಬಾರ್ದು. ಈಗೇನು ತಕ್ಷಣಕ್ಕೆ ಈ ಆಗ್ರಹಕ್ಕೆ ಸ್ಪಂದಿಸಿ ಇವೆಲ್ಲವನ್ನು ದುರಸ್ತಿ ಮಾಡಿಸಿರ್ತಕ್ಕಂಥದ್ದಕ್ಕೆ ನಾನು ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಏನು ನಿನ್ನೆ ದಿನ ಮಂಡ್ಯದ ಮೆಡಿಕಲ್ ಕಾಲೇಜು ಆವರಣದಲ್ಲಿರ್ತಕ್ಕಂಥ ಒಳಚರಂಡಿ ವ್ಯವಸ್ಥೆಯಲ್ಲಿ ಸಂಪೂರ್ಣವಾಗಿ ಓಪನ್ ಆಗಿ ಕೊಳಚೆ ನೀರು ನೋಡ್ತಾ ಇದ್ದೀರಿ. ಬದಲಾವಣೆ ಅಂದರೆ ಇದು ಒಂದು ಜವಾಬ್ದಾರಿತ ಮಾಧ್ಯಮವಾಗಿ ಇದನ್ನು ಪ್ರಸಾರ ಮಾಡಿದಾಗ ಅಲ್ಲಿನ ಜನರ ಆರೋಗ್ಯದ ಕಳಕಳಿ ಇತ್ತು.
ಸಿಬ್ಬಂದಿಗಳ ಆರೋಗ್ಯದ ಕಳಕಳಿ ಇತ್ತು. ಹೇಳಿ ಕೇಳಿ ಡೆಂಗು ಹರಡುವಂಥ ಬಹಳ ದೊಡ್ಡ ಗಂಡಾಂತರದ ಕಾಲ ಇದು. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಡೆಂಗಿ ಹರಡ್ತಾ ಇದೆ. ಡೆಂಗಿ ಮಹಾಮಾರಿಗೆ ಜೀವ ಬಲಿಯಾಗ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಆಸ್ಪತ್ರೆಯ ಆವರಣದಲ್ಲಿಯೇ ಇಂಥ ಕೊಳಚೆ ನೀರು ಸಂಗ್ರಹವಾಗಿದ್ದಿದೆಯಲ್ಲ, ನಿಜಕ್ಕೂ ಕೂಡ ಇದು ಆಸ್ಪತ್ರೆ ಅನ್ನೋದಕ್ಕಿಂತ ರೋಗ ಹರಡುವಂಥ ಕೇಂದ್ರವಾಗಿ ಮಾರ್ಪಟ್ಟಿತ್ತು. ಶಶಿಕುಮಾರ್ ನಮ್ಮ ರಿಪೋರ್ಟರ್, ಮಂಡ್ಯದ ರಿಪೋರ್ಟರ್ ಶಶಿಕುಮಾರ್ ಅಲ್ಲಿ ತೆರಳಿದ್ರು. ಆ ಜಾಗಕ್ಕೆ ತೆರಳಿ ಪ್ರತ್ಯಕ್ಷ ವರದಿಯನ್ನು ಮಾಡಿದ್ರು. ಬದಲಾದ ಚಿತ್ರಣ ನಿಮ್ಮ ಮುಂದೆ ನಾವು ಇಟ್ಟಿದ್ದೀವಿ. ಕೊಳಚೆ ನೀರಿನಿಂದ ಗಬ್ಬೆದ್ದು ನಾರ್ತಾ ಇದ್ದು ಲಾರ್ವಾಗಳ ಉತ್ಪತ್ತಿಗೆ ಕಾರಣವಾಗಿದ್ದಂಥ ಈ ಕೊಳಚೆ ನೀರು ಈಗ ಶುದ್ಧಿಯಾಗಿದೆ. ಅಂದರೆ ಅದನ್ನು ಪೈಪ್ಲೈನ್ ಕ್ಲೀನ್ ಮಾಡಿದ್ದಾರೆ, ಮಣ್ಣು ಮುಚ್ಚಿದ್ದಾರೆ, ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೊಳ್ಳೆಗಳ ಹರಡುವಿಕೆ ಪ್ರಮಾಣ ಕಮ್ಮಿಯಾಗಿದೆ. ಅದರ ಮೂಲಕ ಡೆಂಗಿ ಹರಡೋದು ಕೂಡ ಕಮ್ಮಿಯಾಗಿದೆ. ಜೊತೆಗೆ ಗಬ್ಬೆದ್ದು ನಾರ್ತಾ ಇದ್ದಂಥ ಆ ವಾತಾವರಣದಲ್ಲಿ ಚಿಕಿತ್ಸೆ ಪಡೆಯಲು ಬರುವಂಥ ರೋಗಿಗಳ ಕಥೆ ಏನಿತ್ತು, ಸಿಬ್ಬಂದಿಗಳು ಇನ್ನೇನು ಮಾಡಬೇಕಾಗಿತ್ತು? ಸಿಬ್ಬಂದಿಗಳು ಮನುಷ್ಯರೇ ಅಲ್ವಾ? ಸೊ ಹೀಗಾಗಿ ಈ ಬದಲಾದ ಪರಿಸ್ಥಿತಿ ಇದೆ. ಇದು TV5ನ ಬಿಗ್ ಇಂಪ್ಯಾಕ್ಟ್. ಇದು ನಮ್ಮ ಪ್ರತಿನಿಧಿ ಶಶಿಕುಮಾರ್ ಇದ್ದಾರೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ. ಶಶಿಕುಮಾರ್, ಗಮನಿಸ್ತಾ ಇದ್ದೀವಿ, ನೀವು ಯಾವಾಗ ಆ ಸ್ಥಳಕ್ಕೆ ಹೋದ್ರೋ, ಒಂದು ವಿಸ್ತೃತ ವರದಿಯನ್ನು ಮಾಡಿದ್ರೋ, ಶುದ್ಧವಾಗಿದೆ, ಡೆಂಗಿ ಹರಡುತ್ತೆ, ಶುದ್ಧವಾಗಿ ಇಟ್ಕೊಳ್ಳಿ ನಿಮ್ಮ ಆವರಣ ಅಂತ ಹೇಳುವಂಥ ವೈದ್ಯಾಧಿಕಾರಿಗಳೇ ಮರೆತು ಹೋಗಿದ್ರು. ಈಗ ಎಚ್ಚೆತ್ಕೊಂಡಂಗೆ ಕಾಣಿಸ್ತಾ ಇದೆ. ಶಶಿಕುಮಾರ್, ನಿಜವಾಗ್ಲೂ ದಸರತ್ ಏನು ರಾಜ್ಯಾದ್ಯಂತ ಡೆಂಗೂರವನ್ನ ಬರ್ತಾ ಇರ್ತಕ್ಕಂಥದ್ದು, ನಿಯಂತ್ರಣಕ್ಕೆ ಬಾರದಂತ ನಿಟ್ಟಿನಲ್ಲಿ ದಿನೇ ದಿನೇ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಇಂಥ ನಡುವೆ ಎಚ್ಚೆತ್ಕೊಳ್ಬೇಕಾದಂತಹ ಮಂಡ್ಯ ಮಿಮ್ಸ್ ಆಡಳಿತ ಮಂಡಳಿ ಸಂಪೂರ್ಣವಾಗಿ ದಿವ್ಯ ನಿರ್ಲಕ್ಷ್ಯನ ವಹಿಸಿತ್ತು. ಅದರ ಪರಿಣಾಮವಾಗಿ ಏನು ಆಸ್ಪತ್ರೆಗೆ ಮಂಡ್ಯದ ಮಿಮ್ಸ್ ಆಸ್ಪತ್ರೆಗೆ ಬರ್ತಕ್ಕಂಥ ರೋಗಿಗಳು ಈ ಡೆಂಗಿ ಸೇರಿದಂತೆ ಸಾಂಕ್ರಾಮಿಕ ರೋಗಗಳ ಭೀತಿಯನ್ನ ಎದುರಿಸಬೇಕಾಗಿತ್ತು. ಹೀಗಾಗಿ ಅಲ್ಲಿ ಏನು ಪಕ್ಕದಲ್ಲೇ ಅಂದ್ರೆ ಜನರಲ್ ವಾರ್ಡ್ ಏನಿದೆ, ಜನರಲ್ ವಾರ್ಡ್ ಹಿಂಭಾಗದಲ್ಲೇ ಏನು ಶುಚಿತ್ವದ ನೀರು, ಕಲುಷಿತ ನೀರು ಕೂಡ ಮೇಲ್ ಬರ್ತಕ್ಕಂಥದ್ದು, ಮತ್ತೆ ಒಳಚರಂಡಿ ನೀರು ಕೂಡ ರಸ್ತೆ ಮೇಲೆ ಓಡಾಡ್ತಕ್ಕಂಥದ್ದು. ಅದರಿಂದಾಗಿ ಸೊಳ್ಳೆಗಳ ಉತ್ಪತ್ತಿ ತಾಣವಾಗೂ ಕೂಡ ಮಾರ್ಪಟ್ಟಿತ್ತು. ಹೀಗಾಗಿ ಇದ್ರ ಬಗ್ಗೆ ಒಂದು TV5 ಕನ್ನಡ ವಿಸ್ತೃತವಾಗಿ ಒಂದು ವರದಿಯನ್ನ ನಿನ್ನೆ ಅಷ್ಟೇ ಪ್ರಸಾರ ಮಾಡಿದ್ವಿ. ಅದರಿಂದ ಎಚ್ಚೆತ್ಕೊಂಡಂತ ಮಿಮ್ಸ್ನ ಆಡಳಿತ ಮಂಡಳಿ ಕೆಲವೇ ಗಂಟೆಗಳಲ್ಲಿ ಏನು ವರದಿಯಿಂದ ಎಚ್ಚೆತ್ಕೊಂಡಂತ ಆಡಳಿತ ಮಂಡಳಿಯವರು ತಕ್ಷಣ ಸಂಬಂಧಪಟ್ಟ ಗುತ್ತಿಗೆದಾರರನ್ನ ಕರೆಸಿ ಜೊತೆಗೆ ಅದನ್ನ ಶುಚಿತ್ವಗೊಳಿಸ್ಲಿಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಒಳಚರಂಡಿಯ ಏನು ಕ್ಯಾಪ್ಗಳೆಲ್ಲ ತೆರೆದುಕೊಂಡಿದ್ದು ಅದನ್ನ ಮುಚ್ಚುವಂತ ಕೆಲಸವನ್ನ ಮಾಡ್ತಿರ್ತಕ್ಕಂಥದ್ದು. ಜೊತೆಗೆ ಆ ಕಲುಷಿತ ನೀರನ್ನ ತೆರವು ಮಾಡ್ತಕ್ಕಂಥದ್ದು, ಜೊತೆಗೆ ಪೈಪ್ ಲೈನ್ ಗಳೆಲ್ಲ ಒಡೆದೋಗಿದ್ದು ಏನಾದ್ರು ಅದನ್ನು ಕೂಡ ದುರಸ್ತಿ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಒಟ್ಟಾರೆ ಏನಂತ ಹೇಳಿದ್ರೆ TV5 ನಿರಂತರವಾಗಿ ಕೂಡ ಈ ರೀತಿಯ ಒಂದು ಸಾಮಾಜಿಕ ಕಳಕಳಿಯನ್ನ ಇಟ್ಕೊಂಡು ಏನು ಸಮಾಜದ ಬದಲಾವಣೆಗೆ ಒಂದು ಬೆಳಕನ್ನ ಚೆಲ್ಲೋ ನಿಟ್ಟಿನಲ್ಲಿ ಏನು ನಿರಂತರ ವರದಿಗಳನ್ನ ಬಿತ್ತರ ಮಾಡ್ತಿದೆ. ಆ ನಿಟ್ಟಿನಲ್ಲಿ ಇವತ್ತು ಮಂಡ್ಯ ಮಿಮ್ಸ್ ಆಡಳಿತ ಕೂಡ ಎಚ್ಚೆತ್ಕೊಂಡಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತ ಹೋರಾಟಗಾರರು ಕೂಡ ಈಗ TV5 ವರದಿಗೆ ಪ್ರಶಂಸೆಯನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಒಟ್ಟಾರೆ ಏನಂದ್ರೆ ಏನು ಸಾಂಕ್ರಾಮಿಕ ರೋಗದ ಭೀತಿಯಿಂದ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಂತ ರೋಗಿಗಳು ಮತ್ತು ರೋಗಿಗಳ ಸಂಬಂಧಿಕರಿಗೂ ಜೊತೆಗೆ ಅಲ್ಲಿನ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಕೂಡ ಈಗ ನಿಟ್ಟುಸಿರು ಬಿಟ್ಟಿರ್ತಕ್ಕಂಥದ್ದು. ದಶರಥ್, ಓಕೆ, ಥ್ಯಾಂಕ್ ಯು ಶಶಿಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.